ಸೊ ಗೆಳೆಯರೆ, ಮುಂಬರುವ ವಾರ ನಮ್ಮ ಅಗ್ನಿ 5 MIRV ಮಹತ್ವದ ಪರೀಕ್ಷೆ ನಡೆಯಲಿದೆ. ಇದರ ಯಶಸ್ಸಿನ ನಂತರ ಅಗ್ನಿ 6ನ ಕಾರೋಬಾರು ಶುರುವಾಗಲಿದೆ. ಇಷ್ಟೇ ಅಲ್ಲದೆ ಈ ಒಂದು ಖಚಿತ ಮಾಹಿತಿಯ ಪ್ರಕಾರ ಭಾರತವು ಈಗ K7 ಮತ್ತು K8 ಅಡ್ವಾನ್ಸ್ಡ್ ಮಿಸೈಲ್ಗಳ ಕೆಲಸದಲ್ಲಿದೆ. ಈ ಮಿಸೈಲ್ಗಳ ರೇಂಜ್ ಕಡಿಮೆ ಅಂದ್ರೂ 10,000 ಕಿಲೋಮೀಟರ್ದಿಂದ 12,000 ಕಿಲೋಮೀಟರ್ ವರೆಗೆ ಇರಲಿದೆ. ಆದ್ರೆ ಗೆಳೆಯರೆ, ನಮ್ಮಲ್ಲಿರುವ ಕೆಲವರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅಲ್ಲ, ನಮ್ಮ ಶತ್ರು ಚೀನಾ ಮತ್ತು ಪಾಕಿಸ್ತಾನವಿರುವಲ್ಲಿ 5,000 ಕಿಲೋಮೀಟರ್ ರೇಂಜ್ ಇರುವ ಅಗ್ನಿ 5 ಅಷ್ಟೇ ಸಾಕಲ್ಲವೇ? ಈ 10,000 ಅಥವಾ 12,000 ಕಿಲೋಮೀಟರ್ ರೇಂಜ್ ಮಿಸೈಲ್ಗಳ ಅಗತ್ಯವೇನಿದೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಅದು ಯಾಕಿದೆ ಹಾಗೂ ಇದರ ವೈಶಿಷ್ಟ್ಯ ಏನು, ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಭಾರತದ ವಿಜ್ಞಾನಿಗಳ ಒಳಗಿಂದ ಒಳಗೇನೆ K8 ಮಿಸೈಲ್ನ ಮೇಲೇನು ಕೆಲಸ ಮಾಡ್ತಾ ಇರುವುದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈನ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಈ 10,000 ಕಿಲೋಮೀಟರ್ ರೇಂಜ್ನ ಮಿಸೈಲ್ ಅವಶ್ಯಕತೆ ಯಾಕೆ ಬೇಕು ಅನ್ನೋರಿಗೆ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ, ಇದು ಕೇವಲ ಶತ್ರುಗಳನ್ನ ಹೊಡೆದುಳಿಸುವುದಕ್ಕೆ ಅಷ್ಟೇ ಅಲ್ಲ. ಈ ಮಿಸೈಲ್ಗಳ ಉದ್ದೇಶ ನಮ್ಮ ರಾಷ್ಟ್ರದ ತಾಂತ್ರಿಕ ಸಾಮರ್ಥ್ಯವನ್ನ, ಧೈರ್ಯವನ್ನು ಮತ್ತು ಪ್ರಪಂಚದ ಎಲ್ಲಾ ದೇಶಗಳ ಮುಂದೆ ನಮ್ಮ ತಾಕತ್ತನ್ನು ತೋರಿಸಲು ಬೇಕಾಗಿದೆ. 5,000 ಕಿಲೋಮೀಟರ್ ಸಾಕಾಗುವಷ್ಟು ಅನ್ನುವವರು ಭವಿಷ್ಯದ ಯುದ್ಧಮಯ ತಂತ್ರಗಳನ್ನು ಬಿಟ್ಟು ಕೇವಲ ಪ್ರಸ್ತುತ ಪರಿಸ್ಥಿತಿಯಲ್ಲೇ ತಲೆಮರೆಸಿಕೊಳ್ಳುತ್ತಿದ್ದಾರೆ. ಗೆಳೆಯರೆ, ನಾವೀಗ ಭವಿಷ್ಯದ ತಂತ್ರಜ್ಞಾನವನ್ನು ಮುನ್ನಡೆಸುತ್ತಿದ್ದೇವೆ. ಇದು ನಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಪ್ರತೀಕ. ಅದು ಚೀನಾ ಇರಲಿ, ಅಮೆರಿಕ ಇರಲಿ, ಯುರೋಪ್ ಇರಲಿ, ಎಲ್ರಿಗೂ ಗೊತ್ತಾಗಬೇಕಾದ ವಿಷಯ ಒಂದೇ: ಭಾರತ ಎಲ್ಲರ ಸಮಾನ ಹಾಗೂ ಶ್ರೇಷ್ಠ ಸ್ಥಾನದಲ್ಲಿದೆ ಅಂತ. ಈ ಕಾರಣದಿಂದಾಗಿ ಗೆಳೆಯರೆ, ಈ ರೀತಿಯ ಬಹಳ ದೂರದ ಮಹಾ ಮಿಸೈಲ್ಗಳು ನಮ್ಮ ರಾಷ್ಟ್ರೀಯ ರಕ್ಷಣೆಗೆ ಅತಿ ಮುಖ್ಯವಾದವು. ಇದು ಕೇವಲ ರಕ್ಷಣೆಯ ಪರಿಕಲ್ಪನೆ ಮಾತ್ರವಲ್ಲ, ಇದು ನಮ್ಮ ದೇಶದ ಹೆಮ್ಮೆಯ ವಿಚಾರವೂ ಹೌದು. ಗೆಳೆಯರೆ, ಭಾರತ 10,000 ಕಿಲೋಮೀಟರ್ ವ್ಯಾಪ್ತಿವರೆಗೆ ಇರುವ ಸೂರ್ಯ ಕ್ಷಿಪಣಿ ಅಥವಾ ಅಗ್ನಿ 6 ಕ್ಷಿಪಣಿಯನ್ನ ತಯಾರಿಸುತ್ತಿದೆ ಅನ್ನೋ ಸುದ್ದಿ ಬಂದಾಗಲೆಲ್ಲ ಜನರು ಪ್ರಶ್ನೆ ಏನು ಎತ್ತುತ್ತಿದ್ದಾರೆ ಅಂದ್ರೆ, ನಮ್ಗೆ ಯಾಕೆ ಈ 10,000 ಕಿಲೋಮೀಟರ್ ರೇಂಜ್ ಇರುವ ಕ್ಷಿಪಣಿಯ ಅವಶ್ಯಕತೆ ಇದೆ ಅನ್ನೋದು. ಯಾಕಂದ್ರೆ ಈ 5,000 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳು ಇಡೀ ಚೀನಾವನ್ನ ಸುಲಭವಾಗಿ ಕವರ್ ಮಾಡಬಹುದು ಹಾಗೂ ಎಲ್ಲ ಅರಬ್ ದೇಶಗಳನ್ನು ಸಹ ಗುರಿಯಾಗಿಸಬಹುದು. ಇದನ್ನು ಹೊರತು ಉಕ್ರೇನ್ ಅಂತ ಪೂರ್ವ ಯುರೋಪ್ ದೇಶಗಳವರೆಗೂ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಈ ಅಗ್ನಿ P ಆಯಿತು ಅಥವಾ K5 ಆಯಿತು, ಈ ರೀತಿಯ ಕ್ಷಿಪಣಿಗಳು ನಮ್ಮ ಹತ್ರ ಇರುವಾಗ ನಾವು ಸೂರ್ಯ ಅಥವಾ ಅಗ್ನಿ 6ನ ಮಾಡುವುದಕ್ಕಾಗಿ ಯಾಕೆ ಬಯಸ್ತಾ ಇದ್ದೀವಿ? ಇವುಗಳನ್ನ ಮಾಡೋದ್ರಿಂದ ಏನ್ ಪ್ರಯೋಜನ? ಇದು ನಿಷ್ಪ್ರಯೋಜಕ, ಇದು ಕೇವಲ ಹಣದ ವ್ಯರ್ಥ ಅಷ್ಟೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಈ ಸುದ್ದಿ ಯಾಕೆ ನಮಗೆ ಕನಿಷ್ಠ 10,000 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಕ್ಷಿಪಣಿ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಸುತ್ತದೆ. ಆದರೆ ನನ್ನ ಪ್ರಕಾರ ಕನಿಷ್ಠ 10,000 ಕಿಲೋಮೀಟರ್ ಅಷ್ಟೇ ಯಾಕೆ, ಇದರ ಬದಲಿಗೆ 12,000 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳನ್ನ ತಯಾರಿಸಿ, ಆಗ ಮಾತ್ರ ನಮ್ಮ ಕೆಲಸ ಯಶಸ್ವಿ ಆಗ್ತದೆ ಅನ್ನೋದನ್ನ ಹೇಳಲು ಬಯಸುತ್ತೇನೆ. ಸೊ ಗೆಳೆಯರೆ, ಈ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ. ಆ ಪ್ರಶ್ನೆ ಏನಂದ್ರೆ, ನಾಳೆಗೆ ಕೆನಡಾ ಅಂತ ದೇಶಗಳ ಜೊತೆಗೆ ನಮ್ಮ ಸಂಘರ್ಷ ಹೆಚ್ಚಾದಾಗ, ವಿವಾದಗಳು ಹೆಚ್ಚಾದಾಗ, ಅಂತ ಪರಿಸ್ಥಿತಿಯಲ್ಲಿ ಭಾರತವು ಕೆನಡಾವನ್ನು ಎದುರಿಸೋದಕ್ಕಾಗಿ ಯಾವ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುತ್ತದೆ? ಕೆನಡಾವನ್ನು ಬೆದರಿಸುವ ಹಾಗೂ ಒತ್ತಡದಲ್ಲಿ ಇರಿಸುವುದಕ್ಕಾಗಿ ಭಾರತದ ಹತ್ತಿರ ಅಂತಹ ಯಾವ ಆಯುಧವಿದೆ? ಇವಾಗ ನಿಮ್ಮ ಉತ್ತರ ಏನು? ಈ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೀವು ಉತ್ತರ ಬರೆದ್ರ? ಈಗ ನಾನು ನಿಮ್ಗೆ ಹೇಳ್ತೇನೆ, ಅದು ಯಾವುದಿಲ್ಲ. ಯಾಕಂದ್ರೆ ಭಾರತದಿಂದ ಕೆನಡಾದ ದೂರವು ಕನಿಷ್ಠ 11,000 ಕಿಲೋಮೀಟರ್ ಇದೆ. ಹೌದು ಗೆಳೆಯರೆ, ಕೆನಡಾದ ಪ್ರಮುಖ ನಗರಗಳು ಭಾರತದಿಂದ 11,000 ಕಿಲೋಮೀಟರ್ ದೂರದಲ್ಲಿವೆ ಮತ್ತು ಕೆಲವು ನಗರಗಳು ಇದಕ್ಕಿಂತ ಹೆಚ್ಚು ದೂರದಲ್ಲಿವೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಅವುಗಳನ್ನು ಟಾರ್ಗೆಟ್ ಮಾಡುವುದಾದ್ರೆ, ಅಥವಾ ಕೆನಡಾಗೆ ನಾವು ನಿಮ್ಮ ಪ್ರತಿಯೊಂದು ನಗರಗಳ ಮೇಲೆ ಟಾರ್ಗೆಟ್ ಮಾಡುತ್ತಿದ್ದೇವೆ ಅನ್ನೋದನ್ನು ನಾವು ತೋರಿಸುವುದಾದಾಗ, ಅವರ ಮೇಲೆ ಒತ್ತಡವನ್ನು ಹಾಕುವುದಕ್ಕಾಗಿ ನಮ್ಮ ಹತ್ತಿರ ಅಂತಹ ಒಂದೇ ಒಂದು ಕ್ಷಿಪಣಿಯೂ ಇಲ್ಲ. ನಮ್ಮ ಹತ್ತಿರ 5,000ರಿಂದ 5,500 ಕಿಲೋಮೀಟರ್ ವರೆಗಿನ ಮ್ಯಾಕ್ಸಿಮಮ್ ರೇಂಜ್ ಇರುವ ಅಗ್ನಿ 5 ಕ್ಷಿಪಣಿ ಇದೆ. ಇದರಿಂದಾಗಿ ಕೆನಡಾದಂತಹ ದೇಶಗಳು ಭಾರತಕ್ಕೆ ಹೆದರುವುದಿಲ್ಲ. ಯಾಕಂದ್ರೆ ಭಾರತವು ಮಿಲಿಟರಿ ಪ್ರಕಾರ ಇವರಿಗೆ ಭಾರತ ಯಾವುದೇ ಹಾನಿ ಮಾಡಲಾರದು ಅನ್ನೋದು ಅವರಿಗೆ ಗೊತ್ತಿದೆ. ಪ್ರಸ್ತುತ ಭಾರತದ ಹತ್ತಿರ ಕೆನಡಾಕ್ಕೆ ಸವಾಲು ಹಾಕಬಹುದಾದ ಅಂತಹ ಯಾವುದೇ ಅಸ್ತ್ರವೂ ಇಲ್ಲ. ಆದರೆ ನೀವು ನಿರಾಶೆಗೊಳ್ಳಬೇಡಿ, ಚಿಂತಿತರಾಗದಿರಿ. ಯಾಕಂದ್ರೆ ಭಾರತದಿಂದ ದೂರ ಕುಳಿತು ಭಾರತವನ್ನು ಬುದ್ಧಿವಂತ ಕರೆಯುವ ಕೆನಡಾದಂತಹ ದೇಶಗಳಿಗೆ ಭಾರತ ಈಗ ದೊಡ್ಡ ಸುದ್ದಿಯನ್ನು ತಂದಿದೆ. ಆಕ್ಚುಲಿ ಏನಾಗಿದೆ ಅಂದ್ರೆ, ಈ ವಾರ ಭಾರತವು 5,500 ಕಿಲೋಮೀಟರ್ ವ್ಯಾಪ್ತಿಯ K5 ಕ್ಷಿಪಣಿಯನ್ನ ಪರೀಕ್ಷಿಸಲಿದೆ. ಆದರೆ ಇದರೊಂದಿಗೆ ಮುಂಬರುವ ಕೆಲವು ತಿಂಗಳಲ್ಲಿ ಭಾರತವು
K6 ಹೆಸರಿನ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಿದೆ ಅನ್ನೋದನ್ನ ದೃಢಪಡಿಸಲಾಗಿದೆ. ಇದು K5 ಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರಲಿದ್ದು ಇದರ ವ್ಯಾಪ್ತಿಯು ಕನಿಷ್ಠ 7,000 ಕಿಲೋಮೀಟರ್ ಅಂತ ಹೇಳಲಾಗುತ್ತಿದೆ. ಆದರೆ ಇದರೊಂದಿಗೆ ಭಾರತ ಈಗಾಗಲೇ K7 ಮತ್ತು K8 ಕ್ಷಿಪಣಿಗಳ ಅಭಿವೃದ್ಧಿಯನ್ನ ಆರಂಭಿಸಿದೆ ಅನ್ನೋ ಸುದ್ದಿಯೂ ಕೂಡ ಬಂದಿದೆ. ಹೌದು ಗೆಳೆಯರೆ, K7 ಮತ್ತು K8 ಕ್ಷಿಪಣಿಗಳ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು ಈ K8 ನ ವ್ಯಾಪ್ತಿಯು ಕನಿಷ್ಠ 12,000 ಕಿಲೋಮೀಟರ್ ಎಂದು ಹೇಳಲಾಗುತ್ತಿದೆ. ಇದಷ್ಟೇ ಅಲ್ಲದೆ ಇನ್ನು ರಿಪೋರ್ಟ್ ಏನು ಬಂದಿದೆ ಅಂದ್ರೆ K8 ಮಿಸೈಲ್ ಆಗಿರುವಂತಹ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಸಾಮರ್ಥ್ಯದೊಂದಿಗೆ ಬರಲಿದೆ. ಅಂದರೆ ನಾಳೆಗೆ ನೀವು ಕೆನಡಾದ 10 ರಿಂದ 12 ನಗರಗಳನ್ನು ಏಕಕಾಲದಲ್ಲಿ ಗುರಿಯಾಗಿಸಿಕೊಂಡ್ರೆ ಆಗ ನೀವು 10 ರಿಂದ 12 ವಿಭಿನ್ನ ಕ್ಷಿಪಣಿಗಳನ್ನ ಲಾಂಚ್ ಮಾಡಬೇಕಾಗಿಲ್ಲ. ಆಗ ನೀವು ಕೇವಲ ಒಂದೇ ಒಂದು K8 ಕ್ಷಿಪಣಿಯನ್ನ ಅಷ್ಟೇ ಲಾಂಚ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇದರ ಒಳಗೆ 8 ರಿಂದ ಹಿಡಿದು 12 ವಿಭಿನ್ನ ಪ್ರಕಾರದ ಪರಮಾಣು ಬಾಂಬ್ಗಳು ಇರಲಿದ್ದು ಇದರಿಂದ ನೀವು ಬೇರೆ ಬೇರೆ ನಗರಗಳ ಮೇಲೆ ಬೀಳಿಸಬಹುದು. ಬೇರೆ ಬೇರೆ ದಿಕ್ಕುಗಳಲ್ಲಿ ಬೀಳಿಸುವಂತಹ ಒಂದು ಸಿಂಗಲ್ ಮಿಸೈಲ್ ಸಾಮರ್ಥ್ಯದೊಂದಿಗೆ ಇದು ಬರಲಿದೆ. ಇದಷ್ಟೇ ಅಲ್ಲದೆ ಇದರಲ್ಲಿ ವಾರ್ ಹೆಡ್ ಇರ್ತದೆ, ಪರಮಾಣು ಬಾಂಬ್ ಇರ್ತದೆ. ಅವುಗಳು ಅಟ್ಮಾಸ್ಫಿಯರ್ ಅಲ್ಲಿ ಪ್ರವೇಶಿಸಿದಾಗ ಅಂದರೆ ಅವು ಕೆನಡಾದ ಮೇಲೆ ಬೀಳುವಾಗ ಅವುಗಳಲ್ಲಿ ಪ್ರತಿಯೊಂದರ ವೇಗವು ಹೈಪರ್ಸೋನಿಕ್ಗಿಂತ ಹೆಚ್ಚಾಗಿರ್ತದೆ. ಸುಮಾರು 8 ರಿಂದ 9 ಮ್ಯಾಕ್ ವೇಗದಿಂದ ಕೆನಡಾದ ಮೇಲೆ ಬೀಳುತ್ತದೆ. ಇದರಿಂದ ಜಗತ್ತಿನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮು ಇದನ್ನ ತಡೆಯಲು ಸಾಧ್ಯವಾಗುವುದಿಲ್ಲ. ಆದಾಗ್ಯೂ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇರಬಹುದು, ಅಲ್ಲ ನಾವು ಕೆನಡಾದೊಂದಿಗೆ ಏನು ಯುದ್ಧ ಮಾಡೋದಕ್ಕೆ ಏನು ಹೋಗ್ತಾ ಇಲ್ವಲ್ಲ ಅಂತ. ನೀವು ಹೇಳಿದ್ದು ಸರಿಯಾಗಿ ಇದೆ, ನಾವು ಯುದ್ಧ ಮಾಡದಿರುವುದಕ್ಕಾಗಿ ಪ್ರಯತ್ನಿಸುತ್ತೇವೆ. ಆದರೆ ಬಹಳಷ್ಟು ಬಾರಿ ಈ ಶಸ್ತ್ರಾಸ್ತ್ರಗಳ ಉಪಯೋಗವನ್ನ ಮುಂದಿನ ದೇಶವನ್ನು ಹೆದರಿಸುವುದಕ್ಕಾಗಿ ಬಳಸಲಾಗ್ತದೆ. ಅದಕ್ಕೆ ನೀವು ಕಿರುಕುಳ ನೀಡುತ್ತಿರುವ ದೇಶವು ನಿಮ್ಮ 10 ನಗರಗಳನ್ನ ಏಕಕಾಲದಲ್ಲಿ ನಾಶಪಡಿಸುವ ಆಯುಧಗಳನ್ನ ಹೊಂದಿದೆ ಅನ್ನೋದನ್ನ ಮುಂದಿನ ದೇಶವು ತಿಳಿದಿರಬೇಕು. ಆದ್ದರಿಂದಲೇ ಶತ್ರು ತನ್ನ ಮಿತಿಯಲ್ಲಿಯೇ ಇರಲಿ ಅಂತ ಈ ಆಯುಧಗಳನ್ನ ಯುದ್ಧಕ್ಕಿಂತ ಹೆಚ್ಚಾಗಿ ಹೆದರಿಸುವುದಕ್ಕಾಗಿ ಬಳಸಲಾಗ್ತದೆ. ಹಾಗೂ ಈ ಕಾರಣದಿಂದಾಗಿಯೇ ಈ ಕೆನಡಾವನ್ನ ತನ್ನ ಮಿತಿಯೊಳಗೆ ಇರುವಂತೆ ಒತ್ತಾಯಿಸುವ K8 ನಂತಹ ಕ್ಷಿಪಣಿಗಳು ನಮಗೆ ಬೇಕಾಗ್ತವೆ. ಕೆನಡಾವು ಭಾರತದೊಂದಿಗೆ ಜಗಳ ಮಾಡುವುದಕ್ಕಾಗಿ ಬಯಸಿದಾಗ ಅವರ ಮನಸ್ಸಲ್ಲಿ ಒಂದು ಭಯ ಇರ್ತದೆ. ಭಾರತವು ಒಂದು ಸಾಮಾನ್ಯ ದೇಶವಲ್ಲ, ಅದು ಪರಮಾಣು ಬಾಂಬ್ ಹೊಂದಿರುವ ಮತ್ತು ನಿಮ್ಮ ದೇಶಕ್ಕೆ ನೆಲಕ್ಕೆ ಪರಮಾಣು ಬಾಂಬನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿರುವ ದೇಶ ಇದೆ ಅಂತ. ಹಾಗೂ ಈ ಕಾರಣದಿಂದಾಗಿ ನಮಗೆ ಇಡೀ ಪ್ರಪಂಚದ ಪ್ರತಿಯೊಂದು ದೇಶವನ್ನು ತಲುಪುವ ಕ್ಷಿಪಣಿಗಳು ಯಾಕೆ ಬೇಕು ಅನ್ನೋದನ್ನ ನೀವೀಗ ಅರ್ಥ ಮಾಡಿಕೊಂಡಿರಬೇಕು. ಅದಕ್ಕಾಗಿ ನಾವು ಭೂಮಿಯ ಮೇಲಿನ ಪ್ರತಿಯೊಂದು ದೇಶವನ್ನು ತಲುಪಬಲ್ಲ K8 ಅನ್ನ ನಿರ್ಮಿಸುತ್ತಿದ್ದೇವೆ. ಹಾಗೂ ಇದಷ್ಟೇ ಅಲ್ಲದೆ ಅತ್ಯಂತ ಮಾರಣಾಂತಿಕ ರೀತಿಯಲ್ಲಿ, ಅತ್ಯಂತ ಅಪಾಯಕಾರಿ ವೇಗದಲ್ಲಿ ಮತ್ತು ಅತ್ಯಂತ ಅಪಾಯಕಾರಿ ವಾರ್ ಹೆಡ್ದೊಂದಿಗೆ. ಆದಾಗ್ಯೂ ನಾನು ಈ ಪ್ರಾಜೆಕ್ಟ್ ಅನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ಇದರ ಎಂಟ್ರಿ ಪ್ರಾಜೆಕ್ಟ್ ಇಂದ ಯಾವುದೇ ವಿವರಗಳು ಹೊರಹೊಮ್ಮಿದ ತಕ್ಷಣ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದ್ರೆ ಯಾವಾಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.